ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ. ನಮ್ಮ ಹತ್ರ ಇದೆ ನೋಡಿ ಇನೋವಾ ಕ್ರಿಸ್ಟಾದು ಕೀ. ಸೊ ನಾರ್ಮಲಿ ಯು ಕ್ಯಾನ್ ಸಿ ದ ಕಾರ್ ದೇರ್. ಓಕೆ, ದಿಸ್ ಇಸ್ 2024 ಇನೋವಾ ಕ್ರಿಸ್ಟಾ ZX ವೇರಿಯಂಟ್, ಟಾಪ್ ವೇರಿಯಂಟ್. ಆನ್ ರೋಡ್ 34 lakhs ಆಗುತ್ತೆ. ಸೊ 3-4 days ಆಯ್ತು ತೊಗೊಂಡು ಕಾರು. ಸೊ ಈ ಕಾರ್ ನೋಡೋದಾದರೆ ಇದು ಬಂದು 2.4 ಲೀಟರ್ ಇಂಜಿನ್ ಬರುತ್ತೆ, 4 ಸಿಲಿಂಡರ್ ಇನ್ಲೈನ್ ಇಂಜಿನ್. ಇದು ಬಂದು 148 bhp, 343 Nm ಟಾರ್ಕ್ ಬರುತ್ತೆ. ಸೊ ನೋಡ್ಬೋದು. ಇದು ಟೋಟಲ್ ಲೆಂತ್ ಬಂದು 4.7 ಬರುತ್ತೆ. ವೀಲ್ ಬೇಸ್ ಬಂದು 2.7 ಮೀಟರ್ ಬರುತ್ತೆ. ಆ್ಯಂಡ್ ಟೈರ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಆ್ಯಕ್ಚುಲಿ ಇದು ಬಂದು 215/55 R17 ಇಂಚ್ ವೀಲ್ ಬರುತ್ತೆ. ಸೊ ಅಲಾಯ್ ವೀಲ್ಸ್ ಇದೆ. ಇದೆಲ್ಲ ಆ್ಯಕ್ಚುಲಿ ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಎಕ್ಸ್ಟ್ರಾ ಹಾಕ್ಸಿರೋದು ಸಿಲ್ವರ್ದು. ಸೊ ಇದು ಬಿಟ್ಟು ಮತ್ತು ಇಲ್ಲೂ ಅಷ್ಟೇ, ಇದು ಕೂಡ ಆ್ಯಕ್ಚುಲಿ ಎಕ್ಸ್ಟ್ರಾ ಹಾಕ್ಸಿರೋದು. ಓಕೆ, ಸೊ ಕಮ್ ಲೆಟ್ಸ್ ಗೋ ಟು ದ ಬೂಟ್ ಸ್ಪೇಸ್. ಇದು ಅಷ್ಟೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. 2.4 ಲೀಟರ್ Z ವೇರಿಯಂಟ. ಸೊ ಬೂಟ್ ಸ್ಪೇಸ್ ನೋಡ್ಬೋದು. ಸೀಟ್ಸ್ ಹಿಂಗೆ ನಾರ್ಮಲ್ ತೆಗಿಬೇಕು, ಅದು ಕ್ಲೋಸ್ ಮಾಡಿದ್ದಾರೆ. ಓಕೆನಾ? ಸೊ ಕಮಾನ್, ಇದು ಬಂದು ಸೆಂಟ್ರಲ್ ಗ್ಯಾಪ್ ಇದೆ ನಮಗೆ ನಾರ್ಮಲ್ ಆಗಿ. ನಾಟ್ 8 ಸೀಟರ್ ಬಟ್ 7 ಸೀಟರ್ ಟೈಪ್. ಓಕೆ, ಇನೋವಾ ಕ್ರಿಸ್ಟಾ. ಮತ್ತು ಕಾರ್ ಇಸ್ ಸೂಪರ್. ಡೀಸೆಲ್ ಬರುತ್ತೆ. ಸೊ ಡೀಸೆಲ್ ಬಂದು 55 ಲೀಟರ್ ಟ್ಯಾಂಕ್ ಬರುತ್ತೆ. ಸೊ ಬನ್ನಿ ಒಳಗಡೆ ನೋಡಿಸ್ತೀನಿ ನಾನು ನಿಮಗೆ ಹಿಂದೆಗಡೆ. ಸೊ ಯು ಕ್ಯಾನ್ ಸಿ ದಸ್ ಡೋರ್ ಇಷ್ಟು ಓಪನ್ ಆಗುತ್ತೆ. ಕಮಾನ್, ಇದೆ ಆಟೋ, ಎಲ್ಲದಕ್ಕೂ ಆಟೋ ವಿಂಡೋಸ್ ಇದೆ. ಓಕೆನಾ? ಸೀಟ್ಸು ನೋಡ್ಬೋದು, ಚೆನ್ನಾಗಿದೆ, ಕಂಫರ್ಟ್ ಆಗಿದೆ ಕೂತ್ಕೊಳ್ಳೋಕ್ಕೆ. ಬ್ಯಾಕ್ ಸೀಟ್ಸ್ ತೆಗಿಬೇಕಿತ್ತು, ನಾಟ್ ರಿಮೂವ್ ಇಟ್. ಸೊ ವಿ ನೀಡ್ ಟು ರಿಮೂವ್ ದ ಸೀಟ್ಸ್. ಓಕೆ, ದಿಸ್ ಸ್ಟಫ್ ನಾವು ಸೊ ರಿಮೂವ್ ಮಾಡಲಿಕ್ಕಾಗಲ್ಲ. ಓಕೆ, ಈ ಸೀಟ್ಸ್ ಆಗಲಿ, ಈ ಸೀಟ್ಸು ತುಂಬ ಕಂಫರ್ಟ್ ಇದ್ದಾವೆ. ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ನೋಡೋದಾದರೆ ಯು ಗೆಟ್ ದಿಸ್ USB-C ಪೋರ್ಟ್, USB-B ಪೋರ್ಟ್ ಬರುತ್ತದು. ಸೊ ಇಲ್ಲೂ ಅಷ್ಟೇ 12-120 ವಾಟ್ಸ್ ಬರುತ್ತೆ. ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಇಲ್ಲೂ ದಿಸ್ ಇಸ್ ಸಮಥಿಂಗ್ ಇಸ್ ದ ಮ್ಯಾಕ್ಸ್ 10 kg ಹೋಲ್ಡರ್ ಬರುತ್ತೆ. ಇಲ್ಲಿ ಕಪ್ ಹೋಲ್ಡರ್ ಬರುತ್ತೆ. ಓಕೆ, ಐ ಡೋಂಟ್ ನೋ ಹೌ ಟು ಓಪನ್ ದಿಸ್. ಓಹ್ ನೈಸ್. ಓಕೆ, ಕಪ್ ಹೋಲ್ಡರ್ ಇದೆ, ನೈಸ್. ವಿ ಕ್ಯಾನ್ ಕೀಪ್ ಸಮಥಿಂಗ್ ಹಿಯರ್. ಓಕೆ, ಈ ಕಡೆ ಸೈಡು ಸೇಮ್ ಹಿಂಗೆ ಬರುತ್ತೆ. ಐ ಗೆಸ್ ಹಿಂದೆ ಇಲ್ಲ ಮಾಮೂಲಿ. ಓಕೆ, ಯು ಗೆಟ್ ದಸ್ 2 ಆರ್ಮ್ರೆಸ್ಟ್ಸ್ ಹಿಯರ್. ನೋಡ್ತಾ ಇರ್ಬೋದು, ಲೆದರ್ ಸೀಟ್ಸ್ ಇದೆ ಟಾಪ್ ಎಂಡ್ ವೇರಿಯಂಟಲ್ಲಿ. ಸೊ ಹಿಯರ್ ಅಗೇನ್ ಯು ಗೆಟ್ ದಸ್ 2 ಕಪ್ ಹೋಲ್ಡರ್ಸ್. ಚೆನ್ನಾಗಿದೆ. ಓಕೆ, ಆ್ಯಂಡ್ ದೆನ್ ಬ್ಯಾಕ್ ACs ಎಲ್ಲ ಇಲ್ಲೇ ಇದೆ. AC ಕಂಟ್ರೋಲ್ಸು ಎಲ್ಲ ಆಟೋಮೆಟಿಕ್. ಸೊ ದಿಸ್ ಥಿಂಗ್ ಗ್ಲೋಸ್, ಬ್ಲೂ ಕಲರ್ ಗ್ಲೋ ಆಗುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದಿಸ್ ಲೈಟ್ಸ್. ಸೊ ನಾರ್ಮಲಿ ಲೈಟ್ಸ್ ಇದೆ, ಹೋಲ್ಡರ್ ಇದೆ. ಆ್ಯಂಡ್ ಇಫ್ ಯು ಕಮ್ ಸಿ ಹಿಯರ್, ದ ಡ್ಯಾಶ್ಬೋರ್ಡ್ ಇಸ್ ಪ್ರಿಟಿ ಗುಡ್. ಚೆನ್ನಾಗಿದೆ ಡ್ಯಾಶ್ಬೋರ್ಡ. ಸೊ ನಾರ್ಮಲಿ ಡ್ಯಾಶ್ಬೋರ್ಡ್ ಇಸ್ ಗುಡ್. ಆ್ಯಂಡ್ ಇದು ಓಕೆ ಮೈ ಗಾಡ್. ಓಕೆ, ಇದೆಲ್ಲ ಆಟೋಮೆಟಿಕ್ AC ಎಲ್ಲ ಬರುತ್ತೆ. ನಾರ್ಮಲಿ ವಿ ಹ್ಯಾವ್ ದಿಸ್ ಎಕೋ ಮೋಡ್ ಮತ್ತು ಪವರ್ ಮೋಡ್ ಎರಡೂ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದ ಸ್ಟೀರಿಂಗ್. ಮುಂದೆ ಹೋಗೋಣ, ನೋಡಿಸ್ತೀನಿ. ಸೊ ಗೆಟ್ ದಿಸ್ ಆರ್ಮ್ರೆಸ್ಟ್. ಕಂಫರ್ಟ್ ತುಂಬ ಆರಾಮ್, ಕೂಲ್ ಇದೆ ಇಲ್ಲಿ, ಚೆನ್ನಾಗಿದೆ ಕಂಫರ್ಟ್. ಓಕೆ, ಕಮ್ ಲೆಟ್ಸ್ ಗೋ ಫ್ರಂಟ್. ಸೊ ಓಕೆ, ಕಮಿಂಗ್ ಟು ದ ಫ್ರಂಟ್ ಥಿಂಗ್. ಸೊ ಇದರಲ್ಲಿ ನಿಮಗೆ ಎಲ್ಲ ವಿಂಡೋಸು ಆಟೋಮೆಟಿಕ್ ಬರುತ್ತೆ. ಓಕೆನಾ? ಲಾಕ್ ಅನ್ಲಾಕ್ ಇದೆ. ಇದು ಮಿರರ್ಸ್ ಅಡ್ಜಸ್ಟ್ಮೆಂಟು. ಓಕೆ, ಕಮ್ ಲೆಟ್ಸ್ ಗೋ. ಇಲ್ಲಿ ನೋಡಿದ್ರೆ ಯು ಗೆಟ್ ದಿಸ್ ಇದು ಫ್ಯೂಲ್ದು, ಇದು ಮುಂದೆ ಟ್ರಂಕ್ದು. ಇದು ಸಮಥಿಂಗ್ ಏನೋ ಫ್ಲೂಯಿಡ್ ಅಂತ, ಡೀಸೆಲ್ ಫ್ಲೂಯಿಡ್. ಏನೋ ಆನ್ ಮಾಡಿದರೆ ಏನೋ ಆಗುತ್ತಂತ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಯು ಗೆಟ್ ದಿಸ್ ಸ್ಟಾಪ್ ಬಟನ್. ಆ್ಯಂಡ್ ದಿಸ್ ಇಸ್ ಮ್ಯಾನ್ಯುಯಲ್. ನಾರ್ಮಲಿ 5 gear ಮ್ಯಾನ್ಯುಯಲ್ ಇದೆ ಇದು. ಆ್ಯಂಡ್ ಯು ಗೆಟ್ ದಿಸ್ ನಾರ್ಮಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ, ಕಪ್ ಹೋಲ್ಡರ್ ಇದೆ. ಆ್ಯಂಡ್ ದೆನ್ ಯು ಗೆಟ್ ಹಿಯರ್ ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ದೆನ್ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಆಗಲೇ ನೋಡ್ಸೋದಂಗೆ ದಿಸ್ ಇಸ್ ಅ ಡಮಿ ಬಟನ್. ಓಕೆ, ಇಲ್ಲಿ ನೋಡೋದಾದರೆ ಎಕೋ ಮೋಡ್, ಪವರ್ ಮೋಡ್ ಇದೆ. ಕಮ್ ಲೆಟ್ಸ್ ಆ್ಯಕ್ಚುಲಿ ಆನ್ ದ ಕಾರ್. ಓಕೆ, ನೋಡಿದ್ರಾ? ಸೊ ಯು ಗೆಟ್ ದಿಸ್ ಟೊಯೋಟಾ ಅಂತ ಬರುತ್ತೆ. ಓಕೆ, ಸೌಂಡ್ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಯು ಗೆಟ್ ದಿಸ್ AC ಕಂಟ್ರೋಲ್ಸ್ ಹಿಯರ್. AC ರೇರ್ದಿದೆ, ಇಲ್ಲಿದೆ ರೇರ್. ಆ್ಯಕ್ಚುಲಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ಲೂ ಕಲರ್ ಗ್ಲೋ ಆಗ್ತಾ ಇದೆ. ಅದು ನೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಈಗ ಕಾಣಿಸೋದಿಲ್ಲ. ಆ್ಯಂಡ್ ಮುಂದೆನೂ ಅಷ್ಟೇ, ಇಲ್ಲೂ ಅಷ್ಟೇ ನಿಮಗೆ
ಸನ್ ಗ್ಲಾಸಸ್ ಹೋಲ್ಡರ್ ಇದೆ. ಆ್ಯಂಡ್ ದೆನ್ ಯು ಗೆಟ್ ದಿಸ್ ಡೋರ್ ಓಪನ್ ಆದರೆ ಲೈಟ್ಸ್ ಬರೋದು, ಯು ಕ್ಯಾನ್ ಟೇಕ್ ಇಟ್ ಔಟ್. ಸೊ ಯು ಗೆಟ್ ದಿಸ್ ಲೈಟ್ಸ್ ಹಿಯರ್. ಸಮಥಿಂಗ್ ಇದೇನೋ ಇದೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಸ್ ಇಟ್. ಓಕೆ, ಲೈಟ್ಸ್. ಆ್ಯಂಡ್ ಈ ಸ್ಕ್ರೀನ್ ನೋಡೋದಾದರೆ ನಾರ್ಮಲಿ ಯು ಗೆಟ್ ದಿಸ್ ಎಲ್ಲ ಹೋಮ್ ಗಿಮ್ ಟಚ್ ಎಲ್ಲ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಓಕೆ, ಬ್ಲೂಟೂತ್ ನೀಡ್ಸ್ ಟು ಬಿ ಕನೆಕ್ಟೆಡ್. ಸಮ್ ಇನ್ಫೋ ಎಲ್ಲ ಏನೇನೋ ಬರ್ತಾ ಇದೆ ಇದರಲ್ಲಿ. ಓಕೆ, ಸೊ ಯು ಗೆಟ್ ದಿಸ್ ಟೈಮ್ ಹಿಯರ್. ಆ್ಯಂಡ್ ದೆನ್ ಡೀಸೆಂಟ್ ಆಗಿದೆ ಡ್ಯಾಶ್ಬೋರ್ಡ್ ನೋಡ್ದಂಗೆ. ಸೊ ದಿಸ್ ಇಸ್ ಅ ಟಾಪ್ ಆ್ಯಂಡ್ ಮ್ಯಾನ್ಯಲ್. ಆಟೋಮೆಟಿಕ್ ಬರಲ್ಲ ಈಗ, ಬಿಕಾಸ್ ಹೈ ಕ್ರಾಸ್ ಬಿಟ್ಟಿದ್ದಾರೆ ಆಟೋಮೆಟಿಕಲಿ. ಸೊ ಅದರಿಂದ ಕ್ರಿಸ್ಟಾಲಿ ಸ್ಟಾಪ್ ಮಾಡಿದ್ದಾರೆ ಇದನ್ನು. ಆ್ಯಂಡ್ ದೆನ್ ಯು ಗೆಟ್ ದಿಸ್ ರೇರ್ ಮಿರರ್. ಇದು ಆಟೋ ಇರುತ್ತೆ ಅಷ್ಟೇ. ಇದ್ರ ಬಗ್ಗೆ ಹೇಳೋದಾದರೆ ಇನ್ನೇನು ಇಲ್ಲ ನಾರ್ಮಲಿ. ಓಕೆ, ಲೆಟ್ಸ್ ಗೋ, ಮುಂದೆ ಹೋಗಿ ನೋಡೋಣ. ಓಕೆ, ಇಂದ ಹೋಗೋಣ ಬನ್ನಿ. ಓಡ್ಸೋಕ್ಕೆ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ರೇಜಿಯಾಗಿದೆ ಓಡಿಸೋದಕ್ಕೆ. ಯು ಕ್ಯಾನ್ ಸೇ ದಿಸ್, ಮಸ್ತಾಗಿದೆ ಓಡ್ಸೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದಿ ಸಸ್ಪೆನ್ಷನ್ ಹೇಳಬೇಕಾ, ಫಸ್ಟ್ ಆಫ್ ಆಲ್ ಕ್ರೇಜಿಯಸ್ ಸಸ್ಪೆನ್ಷನ್ ಇದು ಆ್ಯಕ್ಚುಲಾಗಿ. ಸೊ ಐ ರಿಯಲಿ ಲೈಕ್ ದಿಸ್. ಲೈಕ್ ನಾವು ಬ್ರೇಕ್ ಹಾಕಿದ ತಕ್ಷಣ ಎಲ್ಲ ಫುಲ್ ತುಂಬ ಸಖತ್ತಾಗಿರುತ್ತೆ ಇದ್ರ ಸಸ್ಪೆನ್ಷನ್ಸ್ ಮಾತ್ರ. ಕ್ರೇಜಿಯಸ್ ಸಸ್ಪೆನ್ಷನ್. ಸೊ ಮಸ್ತಾಗಿದೆ ಸಸ್ಪೆನ್ಷನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು ಕಾರು, ಮಸ್ತಾಗಿದೆ. ಇಂಥದ್ದೊಂದು ತಗೋಬೇಕು. ಓಕೆ, ಎಕ್ಸ್ಟೀರಿಯರ್ ಹಿಂಗೆ ಓಡಿಸೋದೆಲ್ಲ ನೋಡಿಸ್ತೇನೆ ನಾನು ನಿಮಗೆ. ಎಕ್ಸ್ಟೀರಿಯರ್ ಒಂದು ವಿಡಿಯೋ ಹಾಕ್ತೇನೆ ನೋಡಿ. ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ.